ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ SIT ಅಂತಿಮವಾಗಿ ರಿಪೋರ್ಟನ್ನು ಸಬ್ಮಿಟ್ ಮಾಡಿದೆ ಸರ್ ನ್ಯಾಯಾಲಯಕ್ಕೆ. ಯಾವ ರೀತಿಯಾಗಿ ನೋಡ್ತೀರಾ ಸರ್? ಸರ್, ಈಗ ಮೊದಲು ನಾವು ಸದನದಾಗೂ ಎಲ್ಲರೂ ಹೇಳಿದ್ದೀವಿ ನಾವು ಏನಪ್ಪ ಅಂದರೆ ಇದೆಲ್ಲ ಉದ್ದೇಶಪೂರ್ವಕವಾಗಿ ಸನಾತನ ಧರ್ಮ, ನಮ್ಮ ಧರ್ಮದ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಕು. ಧರ್ಮಸ್ಥಳದ ಒಂದು ಏನು ಜನರಲ್ಲಿ ವಿಶ್ವಾಸ ಇದೆ, ಆ ವಿಶ್ವಾಸಕ್ಕೆ ಒಂದು ರೀತಿ ಇದು ಅಂಧ ಅಭಿಮಾನ, ಇಲ್ಲಿ ಯಾವುದೇ ರೀತಿ ಧರ್ಮಸ್ಥಳದ ನ್ಯಾಯ ಅನ್ನೋಂಥದ್ದು ಇಲ್ಲ, ಏನೇನೋ ಒಂದು ಅಪಪ್ರಚಾರ ಮಾಡಿ ಕೆಲವೊಂದು ಎಡಚರರು ಮತ್ತು ನಾನು ಹೇಳ್ಬೇಕಂದ್ರೆ ಪಾಕಿಸ್ತಾನದ ಏಜೆಂಟ್ರು ಏನೋ ಮತಾಂತರ ಏನದಾರಲ್ಲ ಅವ್ರು ಕೂಡಿ ಯೂಟ್ಯೂಬ್ನಲ್ಲಿ ಅಂಥರಲ್ಲಿ ಇಂಥಲ್ಲಿ ಸಾಕಷ್ಟು ಅಪಪ್ರಚಾರ ಮಾಡಿ ಇವತ್ತು ಒಂದು ಹಂತಕ್ಕೆ ಬಂದಿದೆ. ಏನು ತಮ್ಮ ಹೇಳ್ದಂಗೆ ಸುಮಾರು 7,500 ಪುಟದ ವರದಿಯನ್ನು ಕೊಟ್ಟಿದ್ದ. ಸತ್ಯನೇ ಆಗೋದು. ವರದಿಯಲ್ಲಿ ಏನಿದೆ ಅನ್ನುವಂಥದ್ದು ಹೋದ ಸಲನೂ ನಾವು ಇಂಟೀರಿಯಮ್ ಏನು ರಿಪೋರ್ಟ್ ಕೊಟ್ಟಿದ್ದರು SIT ಅವರು, ಅದನ್ನು ಸದನ ಮುಂದೆ ಇಡ್ರಿ ಪಬ್ಲಿಕ್ ಡಾಕ್ಯುಮೆಂಟ್ ಆಗಲಿ ಅಂತಂದು ಗೊತ್ತಾಯಿತು. ಆದರೆ ಅವತ್ತು ಮಾಡಿರಲಿಲ್ಲ. ಇವತ್ತು ಪೂರ್ಣ ಪ್ರಮಾಣದ SIT ತನ್ನ ವರದಿಯನ್ನು ಕೊಟ್ಟಿದೆ. ಮತ್ತು ಈಗಾಗಲೇ ಅಲ್ಲೇನು ನಾಳೆ ಇಲ್ಲಿ ಶವ ಉಳಿದ್ದೇನೆ ಇಲ್ಲಿ ಶವ ಉಳಿದ್ದೇನೆ ಅಂತೇನೇನು ಹೇಳ್ತಿದ್ದ, ಅವನೇ ಕೆಲವೊಂದು ಹೇಳಿಕೆಗಳಲ್ಲಿ ಹೇಳಿದ್ದಾನೆ, ನನಗೆ ದುಡ್ಡು ಕೊಟ್ಟರು, ಇದೇ ರೀತಿ ಹೇಳ್ಬೇಕಂತ ಹೇಳಿದ್ರು, ಈ ರೀತಿ ಧರ್ಮಸ್ಥಳದ ಒಂದು ಅಪವಿತ್ರ ಮಾಡ್ಬೇಕಂತೇಳಿ ನನ್ನ ಕಡೆ ಉಪಯೋಗ ಮಾಡಿಕೊಂಡ್ರು ಅಂತಂದು ಅವನೇ ಅನೇಕ ಕಡೆ ಬಾಯ್ಬಿಟ್ಟಿದ್ದ. ಇದನ್ನು ಸರ್ಕಾರ ಎಲ್ಲಿಯೂ ಒಪ್ಪಿರಲಿಲ್ಲ. ಇವತ್ತಾದಂಥ ಮುಖ್ಯಮಂತ್ರಿಗಳು ಹೇಳಿದರು ನಾವು ಧರ್ಮಸ್ಥಳ ಬಗ್ಗೆ ವಿಶ್ವಾಸ ಇದೆ. ಆ ದುರ್ದೈವ ಅಂದರೆ ಕೆಲವೊಂದು ಪ್ರಿಯಾಂಕಾ ಖರ್ಗೆ ಅಂಥ ಹಿಂದೂ ವಿರೋಧ ಇರುವಂಥ ಕೆಲವೊಂದು ಕಾಂಗ್ರೆಸ್ ನಾಯಕರು ಬಾಯಿ ಬಂದಂಗೆ ಮಾತಾಡ್ತಾರೆ. ಇವತ್ತು ಸತ್ಯ ಹೊರಗೆ ಬರಬೇಕು. ಧರ್ಮಸ್ಥಳದ ಪಾವಿತ್ರ್ಯಕ್ಕೆ ಯಾರ್ಯಾರು ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು. ಆ ವರದಿಯಲ್ಲಿ ಏನಿದೆ ಅನ್ನೋಂಥದ್ದು ಬರುವಂಥ ಅಧಿವೇಶನದಲ್ಲಿ ಸರ್ಕಾರ ಅದನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಸದನದಲ್ಲಿ ಚರ್ಚೆ ಆಗಬೇಕು. ಇದ್ರ ಹಿಂದೆ ಯಾರ್ಯಾರು ವಿದೇಶಿ ಕೈವಾಡೋದವೋ, ISI ಕೈವಾಡಿದೆಯೋ, ಕಮ್ಯುನಿಸ್ಟರು ಕೈವಾಡಿದೆಯೋ, ಅಥವಾ ಕಾಂಗ್ರೆಸ್ಸಿನ ಹೈಕಮಾಂಡದ ಕೈವಾಡಿದೆಯೋ, ಹೈಕಮಾಂಡದ ಬಗ್ಗೆನೂ ನಮಗೆ ಸಂಶಯ ಇದೆ. ರಾಹುಲ್ ಗಾಂಧಿ ಹಿಡಿದು ಇದರ ಹಿಂದಿದ್ದಾರೆ ಅನ್ನೋಂಥದ್ದು ನಮ್ಮಲ್ಲಿ ಸಾಕಷ್ಟು ಊಹಾಪೋಹಗಳಿವೆ. ಅದಕ್ಕೆ ಈ ಒಂದು ವರದಿಯನ್ನು ಹೊರಗೆ ಹಾಕಬೇಕು. ಅದನ್ನು ನಮ್ಮ ಸದನಕ್ಕೆ ಮುಂದಿನ ಅಧಿವೇಶನದಲ್ಲಿ ಅದನ್ನು ಸದನಕ್ಕೆ ಒದಗಿಸ್ಬೇಕಂತೇಳಿ ನಾನು ಈ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಜೈಲಿಗೆ ಯಾರು ಬೇಕಾದವ್ರನ್ನ ಕಳಿಸ್ಲಿಕ್ಕಾಗೋದಿಲ್ಲ. ಯಾರು ತಪ್ಪು ಮಾಡಿರ್ತಾರೆ ಅದಕ್ಕೆ ಸಾಕ್ಷಿಗಳು, ಪುರಾವೆಗಳು, ಮಾಡಿದಂಥ ಹಗರಣಗಳ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ SIT ಅಂತಿಮವಾಗಿ ರಿಪೋರ್ಟನ್ನು ಸಬ್ಮಿಟ್ ಮಾಡಿದೆ ಸರ್ ನ್ಯಾಯಾಲಯಕ್ಕೆ. ಯಾವ ರೀತಿಯಾಗಿ ನೋಡ್ತೀರಾ ಸರ್? ಸರ್, ಈಗ ಮೊದಲು ನಾವು ಸದನದಾಗೂ ಎಲ್ಲರೂ ಹೇಳಿದ್ದೀವಿ ನಾವು ಏನಪ್ಪ ಅಂದರೆ ಇದೆಲ್ಲ ಉದ್ದೇಶಪೂರ್ವಕವಾಗಿ ಸನಾತನ ಧರ್ಮ, ನಮ್ಮ ಧರ್ಮದ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಕು. ಧರ್ಮಸ್ಥಳದ ಒಂದು ಏನು ಜನರಲ್ಲಿ ವಿಶ್ವಾಸ ಇದೆ, ಆ ವಿಶ್ವಾಸಕ್ಕೆ ಒಂದು ರೀತಿ ಇದು ಅಂಧ ಅಭಿಮಾನ, ಇಲ್ಲಿ ಯಾವುದೇ ರೀತಿ ಧರ್ಮಸ್ಥಳದ ನ್ಯಾಯ ಅನ್ನೋಂಥದ್ದು ಇಲ್ಲ, ಏನೇನೋ ಒಂದು ಅಪಪ್ರಚಾರ ಮಾಡಿ ಕೆಲವೊಂದು ಎಡಚರರು ಮತ್ತು ನಾನು ಹೇಳ್ಬೇಕಂದ್ರೆ ಪಾಕಿಸ್ತಾನದ ಏಜೆಂಟ್ರು ಏನೋ ಮತಾಂತರ ಏನದಾರಲ್ಲ ಅವ್ರು ಕೂಡಿ ಯೂಟ್ಯೂಬ್ನಲ್ಲಿ ಅಂಥರಲ್ಲಿ ಇಂಥಲ್ಲಿ ಸಾಕಷ್ಟು ಅಪಪ್ರಚಾರ ಮಾಡಿ ಇವತ್ತು ಒಂದು ಹಂತಕ್ಕೆ ಬಂದಿದೆ. ಏನು ತಮ್ಮ ಹೇಳ್ದಂಗೆ ಸುಮಾರು 7,500 ಪುಟದ ವರದಿಯನ್ನು ಕೊಟ್ಟಿದ್ದ. ಸತ್ಯನೇ ಆಗೋದು. ವರದಿಯಲ್ಲಿ ಏನಿದೆ ಅನ್ನುವಂಥದ್ದು ಹೋದ ಸಲನೂ ನಾವು ಇಂಟೀರಿಯಮ್ ಏನು ರಿಪೋರ್ಟ್ ಕೊಟ್ಟಿದ್ದರು SIT ಅವರು, ಅದನ್ನು ಸದನ ಮುಂದೆ ಇಡ್ರಿ ಪಬ್ಲಿಕ್ ಡಾಕ್ಯುಮೆಂಟ್ ಆಗಲಿ ಅಂತಂದು ಗೊತ್ತಾಯಿತು. ಆದರೆ ಅವತ್ತು ಮಾಡಿರಲಿಲ್ಲ. ಇವತ್ತು ಪೂರ್ಣ ಪ್ರಮಾಣದ SIT ತನ್ನ ವರದಿಯನ್ನು ಕೊಟ್ಟಿದೆ. ಮತ್ತು ಈಗಾಗಲೇ ಅಲ್ಲೇನು ನಾಳೆ ಇಲ್ಲಿ ಶವ ಉಳಿದ್ದೇನೆ ಇಲ್ಲಿ ಶವ ಉಳಿದ್ದೇನೆ ಅಂತೇನೇನು ಹೇಳ್ತಿದ್ದ, ಅವನೇ ಕೆಲವೊಂದು ಹೇಳಿಕೆಗಳಲ್ಲಿ ಹೇಳಿದ್ದಾನೆ, ನನಗೆ ದುಡ್ಡು ಕೊಟ್ಟರು, ಇದೇ ರೀತಿ ಹೇಳ್ಬೇಕಂತ ಹೇಳಿದ್ರು, ಈ ರೀತಿ ಧರ್ಮಸ್ಥಳದ ಒಂದು ಅಪವಿತ್ರ ಮಾಡ್ಬೇಕಂತೇಳಿ ನನ್ನ ಕಡೆ ಉಪಯೋಗ ಮಾಡಿಕೊಂಡ್ರು ಅಂತಂದು ಅವನೇ ಅನೇಕ ಕಡೆ ಬಾಯ್ಬಿಟ್ಟಿದ್ದ.
ಇದನ್ನು ಸರ್ಕಾರ ಎಲ್ಲಿ ಒಪ್ಪಿರಲಿಲ್ಲ. ಇವತ್ತಾದಂಥ ಮುಖ್ಯಮಂತ್ರಿಗಳು ಹೇಳಿದ್ರು ನಾವು ಧರ್ಮಸ್ಥಳ ಬಗ್ಗೆ ವಿಶ್ವಾಸ ಇದೆ. ಆ ದುರ್ದೈವ ಅಂದರೆ ಕೆಲವೊಂದು ಪ್ರಿಯಾಂಕಾ ಖರ್ಗೆ ಅಂಥ ಹಿಂದೂ ವಿರೋಧ ಇರುವಂಥ ಕೆಲವೊಂದು ಕಾಂಗ್ರೆಸ್ ನಾಯಕರು ಬಾಯಿ ಬಂದಂಗೆ ಮಾತಾಡ್ತಾರೆ. ಇವತ್ತು ಸತ್ಯ ಹೊರಗೆ ಬರಬೇಕು. ಧರ್ಮಸ್ಥಳದ ಪಾವಿತ್ರ್ಯಕ್ಕೆ ಯಾರ್ಯಾರು ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು. ಆ ವರದಿಯಲ್ಲಿ ಏನಿದೆ ಅನ್ನೋಂಥದ್ದು ಬರುವಂಥ ಅಧಿವೇಶನದಲ್ಲಿ ಸರ್ಕಾರ ಅದನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಸದನದಲ್ಲಿ ಚರ್ಚೆ ಆಗಬೇಕು. ಇದ್ರ ಹಿಂದೆ ಯಾರ್ಯಾರು ವಿದೇಶಿ ಕೈವಾಡೋದವೋ, ISI ಕೈವಾಡಿದೆಯೋ, ಕಮ್ಯುನಿಸ್ಟ್ರ ಕೈವಾಡಿದೆಯೋ, ಅಥವಾ ಕಾಂಗ್ರೆಸ್ಸಿನ ಹೈಕಮಾಂಡದ ಕೈವಾಡಿದೆಯೋ, ಹೈಕಮಾಂಡದ ಬಗ್ಗೆನೂ ನಮಗೆ ಸಂಶಯ ಇದೆ. ರಾಹುಲ್ ಗಾಂಧಿ ಹಿಡಿದು ಇದರ ಹಿಂದಿದ್ದಾರೆ ಅನ್ನೋಂಥದ್ದು ನಮ್ಮಲ್ಲಿ ಸಾಕಷ್ಟು ಊಹಾಪೋಹಗಳಿವೆ. ಅದಕ್ಕೆ ಈ ಒಂದು ವರದಿಯನ್ನು ಹೊರಗೆ ಹಾಕಬೇಕು. ಅದನ್ನು ನಮ್ಮ ಸದನಕ್ಕೆ ಮುಂದಿನ ಅಧಿವೇಶನದಲ್ಲಿ ಅದನ್ನು ಸದನಕ್ಕೆ ಒದಗಿಸ್ಬೇಕಂತೇಳಿ ನಾನು ಈ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಇವ್ರು ಐತೆ ಇಲ್ಲ, ಯಾಕಂದ್ರೆ KPSC ಅಧ್ಯಕ್ಷ ಆಗ್ಬೇಕಂದ್ರೆ ಅವತ್ತೇ ಮುಖ್ಯಮಂತ್ರಿ ಯಾರಿದ್ರು ಸಾಕಷ್ಟು ದುಡ್ಡು ಕೊಟ್ಟೆ ಈಗ. ಇದ್ರಾಗೇನು ಸತ್ಯನೇ ಇದೆ. ತನ್ನ ಮಗಳನ್ನೇ KPSCಗೆ ಇವತ್ತು ಅಪಾಯಿಂಟ್ಮೆಂಟ್ ಮಾಡ್ತಾನೆ. ತನ್ನ ತಿಂಗಳ ಆದಾಯ ಎಷ್ಟೈತೆ ಬಂದು 40,000 ಐತಂತೆ. ಆ KPSC ಚೇರ್ಮನ್ಗೆ ತಿಂಗಳಿಗೆ 2,25,000 ರೂಪಾಯಿ ಸಂಬಳ ಬತ್ತೆ ಐತಿ. ಒಬ್ಬ KPSC ಚೇರ್ಮನ್ ಆದ 40,000 ರೂಪಾಯಿ ಡಿಕ್ಲರೇಷನ್ ಮಾಡ್ಕೊತಾರೆ. ಇವ್ರನ್ನ ಜೈಲಿಗೆ ಹಾಕ್ಬೇಕು, ಏನೋ ಅವ್ರನ್ನ ಸ್ಟೇ ಕೊಟ್ಟು ಇಲ್ಲೇ ಏನೋ ಚೇರ್ಮನ್ ಮುಂದುವರ್ಸ್ಬೇಕು. ನಮ್ಮ ರಾಜ್ಯಪಾಲರು ಒಳ್ಳೆ ನಿರ್ಣಯ ಮಾಡ್ಯಾರ. ಅವ್ರನ್ನ ಏನು ಮಾಡ್ಯಾರ, ಸಸ್ಪೆಂಡ್ ಮಾಡ್ಯಾರ. ಆದ್ರೆ ಅವರೇನೋ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಬೇಲ್ ತೊಗೋಬೇಕಂತ ಮತ್ತೆ ಹೋಗಿ ಅಲ್ಲಿ, ಯಾಕಂದ್ರೆ ಮೊದಲು KPSC ಬಗ್ಗೆ ನಮ್ದು ಒಳ್ಳೆಯ ಅಭಿಪ್ರಾಯ ಇಲ್ಲೇ ಇಲ್ಲ. KPSC ಚೇರ್ಮನ್ ಆಗಬೇಕಾದ್ರೆ ಇಷ್ಟು ರೊಕ್ಕ ಕೊಟ್ಟಿರ್ತಾರೆ, ಅದ್ರ ಮೆಂಬರ್ ಆಗಬೇಕಾದ್ರೆ ಇಷ್ಟು ರೊಕ್ಕ ಕೊಟ್ಟಿರ್ತಾರೆ. ಎಷ್ಟೋ ಲಕ್ಷಾಂತರ ಹುಡುಗರು ನಮ್ಮವರು ಪಾಪ ಹಗಲ ರಾತ್ರಿ ಅಧ್ಯಯನ ಮಾಡಿ ಕೋಚಿಂಗ್ ಕ್ಲಾಸ್ಗೆ ಹೋಗಿ ಯಾರೋ ದಾಸೋಹದಲ್ಲಿ ಊಟ ಮಾಡಿ ನಾವು ಪೊಲೀಸ್ ಆಗ್ತೀನಿ, ನಾವು SDC ಆಗ್ತೀನಿ, ನಾವು FDC ಆಗ್ತೀನಿ ಅಂತ ಮಾಡ್ತಾರೆ. ಅಸಿಸ್ಟೆಂಟ್ ಕಮಿಷನರ್ ಆಗ್ತಾರೆ ಅಂತ. ದುರ್ದೈವ ಇಂಥವರೆಲ್ಲ ಸಾವುಕಾರನಂಥ ಚೇರ್ಮನ್ ಇವ್ರು ಮಾಡಿದವರು ಮಹಾಭ್ರಷ್ಟರೇ. ಅವ್ರೇನು BJP ಇದ್ರೆ ಅವ್ರಿಗೇನು ಸ್ಪೆಷಲ್ ಥ್ಯಾಂಕ್ಸ್ ಏನು ಹೇಳೋದಿಲ್ಲ. ಯಾಕಂದ್ರೆ ನೀನು ಕಾಂಗ್ರೆಸ್ ಟ್ವೀಟ್ ಮಾಡಿದ್ದೆ ಏನಂತೇಳಿ, KPSC ಚೇರ್ಮನ್ ಮಾಡಿದ್ದು ಯಾರು, ಯಡಿಯೂರಪ್ಪನ ಕಾಲಕ್ಕೆಲ್ಲ. ಅದಕ್ಕೆ ಭ್ರಷ್ಟಾಚಾರ ಬಗ್ಗೆ ಈಗ ಕಾಂಗ್ರೆಸ್ನವ್ರು ಇವ್ರಿಗೆ ಹೇಳ್ತಾರೆ, ಇವ್ರು ಕಾಂಗ್ರೆಸ್ಸಿಗೆ ಹೇಳ್ತಾರೆ. ಇಬ್ಬರು ಮಾಡಿದ್ದು ಅದೇ. ಆ ಮುಖ್ಯಮಂತ್ರಿಗಳು ಅಂತಾರೆ KPSC ಹಣೆ ಬರಟ್ಟೆ. ನಾ KPSCನೇ ರದ್ದುಪಡಿಸ್ಬೇಕು, UPSC ಮಾದರಿ ಯಾರು ದುಡಿತಾರೆ, ಮೆರಿಟ್ ಆಗ್ತಾವೆ ಹುಡುಗರಿಗೆ ಅವ್ರಿಗೆ ನೌಕರಿ ಸಿಗುತ್ತೆ. ಬಿಟ್ಟು ಬರೇ ತಮ್ಮ ರಾಜಕಾರಣಿಗಳ ಮಕ್ಕಳು, ಮರಿಮಕ್ಕಳು ಮತ್ತು ಅವ್ರ ರಾಜಕಾರಣಿಗಳ ಮಕ್ಕಳು ಅವು ಯಾರೂ ಲಗ್ನ ಆಗಲಾರ್ದಂಗೆ ಇರ್ತಾವ್ರು ಅಂತಂದು ಆಣೆ ಹಂಗೆ ಅಂಥವು ಇಂಥವು ಇರ್ತಾವೆ. ಅವು ತನ್ನ AC ಮಾಡ್ತೀನಿ ಅಂತ ಲಗ್ನ ಮಾಡ್ಕೊತಾರೆ. ಅವ್ರಿಗೆ KPSC ದುರುಪಯೋಗ ಆಗ್ತದೆ. ಅದಕ್ಕೆ UPSC ಮಾಡೋದ್ರಲ್ಲಿ KPSCನ ರದ್ದುಪಡಿಸ್ಬೇಕು, UPSC ಮಾಡಲು ತರಬೇಕು. ಇದರಲ್ಲಿ ಈ ಮುಖ್ಯಮಂತ್ರಿ ನಾಮಿನೇಟ್ ಮಾಡೋವಂಥ ಕೆಟ್ಟ ವ್ಯವಸ್ಥೆ ಹೋಗ್ಬೇಕು.